ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಿ ಆದರೂ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಅತ್ಯಂತ ಉಪಯುಕ್ತವಾದ ಅದ್ಭುತವಾದಂಥ ಒಂದು ಪರಿಹಾರವನ್ನು ಹೇಳ್ತೇನೆ. ಕಾರ್ತೀಕ ರಹಸ್ಯ. ಕಾರ್ತೀಕ ಮಾಸ ನಡೀತಾ ಇದೆ ವೀಕ್ಷಕರೇ. ಕಾರ್ತೀಕ ಮಾಸದಲ್ಲಿ ಇದೊಂದು ರಾಜಯೋಗದ ಮಾಸ. ಅಂದರೆ ಈ ಗೃಹ ಪ್ರವೇಶ, ರಾಜಯೋಗ ಇದ್ರೆ ಹೇಳಿ ಸ್ವಾಮಿ ಮದುವೆ ಮಾಡ್ಬಿಡೋಣ, ರಾಜಯೋಗದಲ್ಲಿ ಗೃಹ ಪ್ರವೇಶ ಮಾಡೋಣ, ರಾಜಯೋಗದಲ್ಲೇ ಭೂಮಿ ಪೂಜೆ ಮಾಡೋಣ. ಈ ರಾಜಯೋಗ ಅಂತ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಕಾರ್ತೀಕ ಮಾಸವನ್ನ. ಅಂತಹ ಅದ್ಭುತವಾದ ರಾಜಯೋಗದ ಮಾಸವಾದ ಕಾರ್ತೀಕ ಮಾಸದಲ್ಲಿ ಒಂದು ಕಾರ್ತೀಕ ರಹಸ್ಯವನ್ನ ಮಿಥುನ ರಾಶಿಯವರು ಧರಿಸ್ತಾನೆ. ಒಂದು ವಿಶೇಷವಾದಂತಹ ದೇವತಾರಾಧನೆಯನ್ನ ಈ ಕಾರ್ತೀಕ ಮಾಸದಲ್ಲಿ, ಅದು ಶುಕ್ಲ ಪಕ್ಷ, ಅದು ಹುಣ್ಣಿಮೆಗೂ ಮುಂಚೆ, ಹುಣ್ಣಿಮೆ ದಿನ ತನಕ ನೀವೇನಾದರೂ ಮಿಥುನ ರಾಶಿಯವರು ಮಾಡಿದಲ್ಲಿ ನೀವು ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ. ನೀವು ಮಿಥುನ ರಾಶಿಯವರಾಗಿದ್ದು ಏನಾದರೂ ಒಳ್ಳೆ ಕೆಲಸ ಇತ್ತು, ಕಳ್ಕೊಂಡೆ ಆ ಕೆಲಸನ, ಮತ್ತೆ ಪುನಃ ಅಂತ ಕೆಲಸ ಸಿಗುತ್ತಾ ಅನ್ನುವಂಥದ್ದು ಏನಾದ್ರು ಇದ್ರೆ, ಅಥವಾ ನೀವು ಒಂದು ಒಳ್ಳೆ ವ್ಯಕ್ತಿ ನನಗೆ ತುಂಬ ಸಹಾಯ ಮಾಡ್ತಾ ಇದ್ರು, ಆ ವ್ಯಕ್ತಿ ನನ್ನ ಬಿಟ್ಟು ಹೋದ್ರು, ಆ ವ್ಯಕ್ತಿಯನ್ನು ಕಳ್ಕೊಂಡೆ, ಪುನಃ ಆ ವ್ಯಕ್ತಿಯೋ ಅಂಥ ಉತ್ತಮವಾದ ವ್ಯಕ್ತಿಯೋ ಬೇರೆಯವರು ನನಗೆ ಮತ್ತೆ ಪುನಃ ಲಭ್ಯವಾಗ್ತಾರ್ಯಾ? ಅಥವಾ ಒಂದು ವಸ್ತು, ಯಾವುದೋ ಒಂದು ದುಡ್ಡು ಕಳ್ಕೊಂಡ್ರಿ, ಬಂಗಾರ ಕಳ್ಕೊಂಡ್ರಿ, ಭೂಮಿ ಕಳ್ಕೊಂಡ್ರಿ, ಡಾಕ್ಯುಮೆಂಟ್ಸ್ ಕಳೆದು ಹೋಗಿದ್ದನ್ನು ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ಒಂದು ಕಾರ್ತೀಕ ರಹಸ್ಯ ಆರಾಧನೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ನೀವು ಕಾರ್ತ್ಯವೀರ್ಯಾರ್ಜುನನ ಆರಾಧನೆ ಮಾಡಿದ್ರೆ, ಅದು ಹುಣ್ಣಿಮೆ ಅಂದರೆ ಶುಕ್ಲ ಪಕ್ಷದ ಹುಣ್ಣಿಮೆಯಲ್ಲಿ ತುಂಬ ಅದ್ಭುತವಾದಂತಹ ಪರಿಹಾರ ಆಗುತ್ತೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ. ಹೃತಂ ನಿಮ್ಮ ಹತ್ರ ಕದ್ಕೊಂಡು ಹೋಗಿರ್ತಾರೆ ಯಾರು, ಉದ್ದೇಶಪೂರ್ವಕವಾಗಿ ನಿಮ್ಮ ಹತ್ರ ಚೆನ್ನಾಗಿದೆ ಇದು ಬಂಗಾರ, ಹೆಂಗಾರ ಮಾಡಿ ಕದ್ಬಿಡೋಣ ಅಂತ ನಿಮ್ಮ ಬಂಗಾರ, ನಿಮ್ಮ ವಸ್ತು, ನಿಮ್ಮ ಅಧಿಕಾರ, ನಿಮ್ಮ ಹತ್ರ ಇರುವ ಅಧಿಕಾರವನ್ನು ಕದ್ಬಿಡ್ತಾರೆ ಕೆಲವರು. ಅಂದರೆ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಅಧಿಕಾರವನ್ನು ಅವರು ಕೈವಶ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಓಹೋ ಇವರೇ ನಾ ಪಿನ್ ಮಣ್ಣನ ಅಧಿಕಾರ ಹೋಗಂಗೆ ಮಾಡಿದ್ದು ಅಂತ. ಸೊ ಹಾಗೆ ಹೃತಂ ನಿಮ್ಮ ಹತ್ರ ಕಿತ್ಕೊಂಡಿದ್ದಾಗಿರಬಹುದು, ಕದ್ದಿದ್ದಾಗಿರಬಹುದು, ಅಪಹೃತಂ ಅಂತಾರಲ್ಲ ಆ ಥರ. ಹೃತಂ ನಷ್ಟಂ ಅಥವಾ ನಿಮ್ಮ ಹತ್ರ ಇರಿದ್ದ ಹಾಳು ಮಾಡ್ಕೊಂಡಿದ್ದಿರಬಹುದು. ಒಳ್ಳೆ ಕೆಲಸ ಇತ್ತು ಸರ್, ಕೈಯಾರೆ ಹಾಳು ಮಾಡಿಕೊಂಡೆ. ಒಳ್ಳೆ ಮೊಬೈಲ್ ಇತ್ತು ಗುರುಳೆ, ಕೈಯಾರೆ ಹಾಳು ಮಾಡಿಕೊಂಡೆ. ಒಳ್ಳೆ ಬಂಗಾರ ಇತ್ತು ಸರ್, ಕೈಯಾರೆ ಹಾಳು ಮಾಡಿಕೊಂಡೆ. ಒಳ್ಳೆ ದುಡ್ಡಿತ್ತು, ಕೈಯಾರೆ ಹಾಳು ಮಾಡಿಕೊಂಡೆ. ಒಳ್ಳೆ ಒಬ್ಬ ವ್ಯಕ್ತಿ ಇದ್ದರು, ಕೈಯಾರೆ ಹಾಳು ಮಾಡಿಕೊಂಡೆ. ಇನ್ನು ನನ್ನ ಮುಖ ತೋರಿಸ್ಬೇಡ ಅಂತ ಮಾತಾಡಬೇಡ ಅಂತ ಇದ್ದಾರೆ. ತೋ ಆ ಬಾಂಧವ್ಯ ಇರಬಹುದು, ಒಬ್ಬ ವ್ಯಕ್ತಿ ಇರಬಹುದು, ವಸ್ತು ಇರಬಹುದು, ಸನ್ನಿವೇಶ ಇರಬಹುದು, ಅಧಿಕಾರ ಇರಬಹುದು, ಉದ್ಯೋಗ ಇರಬಹುದು, ಕಳ್ಕೊಂಡಿದ್ದನ್ನ ಪುನಃ ಮರಳಿ ಪಡೆದುಕೊಳ್ಳೋಕೆ ಕಾರ್ತೀಕ ರಹಸ್ಯ, ಕಾರ್ತೀಕ ಮಾಸದಲ್ಲಿ ರಹಸ್ಯಮಯವಾಗಿ ಒಂದು ವಿಶೇಷವಾದ ಆರಾಧನೆಯನ್ನು ಮಾಡಬೇಕು ನೀವು ಮಿಥುನ ರಾಶಿಯವರು. ಏನದು ಆರಾಧನೆ ಅಂದರೆ, ಎರಡು ವಿಭಿನ್ನವಾದಂತಹ ಇದು ಬೇಕು, ನಾವು ಗಿಡಗಳು ಬೇಕು, ಅಥವಾ ಒಂದು ಮರ, ಒಂದು ಗಿಡ ಬೇಕು. ಏನಂದ್ರೆ, ಒಂದು ಕೃಷ್ಣ ತುಳಸಿ. ಮನೆಯಲ್ಲಿ ನಾರ್ಮಲ್ ಆಗಿ ತುಳಸಿ ಗಿಡ ಇರ್ತದೆ, ತುಳಸಿ ಪಾಟು ಮನೆ ಮುಂದೆ ತುಳಸಿ ಇರ್ತಾರೆ, ಅದಲ್ಲ, ಕೃಷ್ಣ ತುಳಸಿ ಅಂತ ಇರ್ತದೆ. ಆ ಕೃಷ್ಣ ತುಳಸಿಯನ್ನು ಒಂದು ಪಾಟಲ್ಲಿ, ಅಂದರೆ ಸ್ವಲ್ಪ ಕಪ್ಪು ಕಲರ್ ಇರ್ತದೆ, ಅದು ಎಲ್ಲೇ ಸಿಕ್ಕರೂ ತಗೊಂಬಂದು ತಕ್ಷಣ ಇಟ್ಕೋಬೇಕು ನೀವು ನಿಮ್ಮ ಮನೆಯಲ್ಲಿ. ಅದನ್ನು ಇಟ್ಕೊಂಡು ಅದಕ್ಕೆ ಪ್ರತಿದಿನ ಅದರ ಮುಂದೆ ಒಂದು ಅರಿಶಿಣದ ಕೊಂಬು, ಒಂದು ದಾರ ಅದರ ಬುಡದಲ್ಲಿಟ್ಟು ನಿತ್ಯ ಅದಕ್ಕೆ ಪೂಜೆ ಮಾಡಬೇಕು. ಆ ಕೃಷ್ಣ ತುಳಸಿ ಗಿಡ ಪಾಟಲ್ಲಿ ಇಟ್ಟಿದ್ದೀರಾ, ಅದ್ರ ಮುಂದೆನೇ ನೀವು ಒಂದು ಅರಿಶಿಣದ ಕೊಂಬು, ಒಂದು ಅರಿಶಿಣದ ದಾರ ಅದರಲ್ಲೇ ಇಡಬೇಕು. ಅದಕ್ಕೆ 3 ದಿನ ಮಿನಿಮಮ್ ಪೂಜೆ ಮಾಡಬೇಕು. ಅದಕ್ಕೆ ಏನದು ವಿಶೇಷವಾಗಿ ಪೂಜೆ ಅಂದರೆ, ಆ ಮಂತ್ರ ಜಪ, ಕಾರ್ತ್ಯವೀರ್ಯಾರ್ಜುನ ಮಂತ್ರ ಜಪವನ್ನು ಮಾಡಿ ಅದಕ್ಕೆ ಅಕ್ಷತೆ, ಹೂವು ಎಲ್ಲ ಹಾಕಿ ಪ್ರಾರ್ಥನೆ ಮಾಡಬೇಕು. ಹಾಗೂ ಕಾರ್ತ್ಯವೀರ್ಯಾರ್ಜುನ ಮಂತ್ರವನ್ನು ಜಪ ಮಾಡಬೇಕು ಮಿನಿಮಮ್ 108 ಸಲ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ. ಅದನ್ನು ನೀವು 108 ಸಲ ಪ್ರತಿದಿನ ಜಪ ಮಾಡಿ, ನಂತರ 3 ದಿನಗಳ ನಂತರ ಅಥವಾ ಕಾರ್ತೀಕ ಹುಣ್ಣಿಮೆ, ಯಾವತ್ತು ನವೆಂಬರ್ 15ನೇ ತಾರೀಕು ಕಾರ್ತೀಕ ಪೂರ್ಣಿಮಾ, ಅವತ್ತಿನ ದಿವಸ ಆ ಅರ್ಶಿಣದ ಕೊಂಬು ದಾರ ತಗೊಂಡೋಗಿ ಅತ್ತಿ ಮರ, ನೆನ್ಪಿಟ್ಕೊಳ್ಳಿ, ಅತ್ತಿ ಮರಕ್ಕೆ ಹೋಗಿ ಅದನ್ನು ಕಟ್ಟಬೇಕು.
ಮನೆ ಹತ್ರದಲ್ಲಿ ಯಾರು ಅತ್ತಿ ಮರ ಹುಡ್ಕೊಳ್ಬೇಕು. ಅದಕ್ಕೆ ಒಂದು ಕೃಷ್ಣ ತುಳಸಿ ಗಿಡ, ಒಂದು ಅತ್ತಿ ಮರ, 2 ಹುಡ್ಕೊಂಬಿಟ್ರೆ ನೀವು ಅಕಸ್ಮಾತ್ ನಿಮ್ಮ ಮನೆ ಹತ್ರ ಇದೆ ಅಂದರೆ ನೀವು ಲಕ್ಕಿ. ನೀವು ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳೋಕ್ಕೆ. ಅದ್ರ ಒಂದೇನು ಅಂತಂದ್ರೆ ನೀವು ಈ ವ್ರತವನ್ನು ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುವಂಥದ್ದು ಬೇಡ. ಸೀಕ್ರೆಟಾಗಿ ಮಾಡಿ, ಒಂಥರ ನಿಗೂಢವಾಗಿ ಮಾಡಿ, ಏನೋ ಒಂದು ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀನಿ ಅಂತ. ಅದು ನೀವು ಸೀಕ್ರೆಟಾಗಿ ಆ ಕೃಷ್ಣ ತುಳಸಿಯನ್ನು ಗಿಡವನ್ನು ತಂದು ಮನೇಲಿ ಇಟ್ಕೊಂಡು ಅದಕ್ಕೆ ಮುಂದೆ ಒಂದು ಅರ್ಶಿನ ಕೊಂಬು, ಒಂದು ಅರ್ಶಿನದ ದಾರ ಇಟ್ಕೊಂಡು ಅದಕ್ಕೆ ಒಂದು ಪೂಜೆಯನ್ನು ಮಾಡಿ ಈ ಜಪವನ್ನು ಮಾಡಬೇಕು. ಏನು ಜಪ? ಕಾರ್ತಿವೀರ್ಯಾರ್ಜುನ ಜಪ. ಈ ವಿಡಿಯೋ ಎಂಡಲ್ಲಿ ಹಾಗೂ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಮಂತ್ರ ಹೇಳ್ತಾನೆ, ಹಾಗೂ ಮಂತ್ರನೂ ಹಾಕಿರ್ತಾನೆ. ಅದನ್ನು ನೋಡಿಕೊಂಡು ಜಪ ಮಾಡಿ, ದಿನಾ 108 ಜಪ ಮಾಡಿ. ಹಾಗೂ ಸಂಕಲ್ಪ ಏನೋ, ನಿಮ್ಗೆ ಏನನ್ನು ಕಳ್ಕೊಂಡಿದ್ದೀರಾ, ಏನನ್ನು ಮರಳಿ ಪಡಬೇಕು ಅದನ್ನು ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ಇದನ್ನು ನೀವು ಕೊನೆಯ ದಿವಸ ಅಂದರೆ 3 ದಿನಗಳ ನಂತರ, 3 ದಿನ ಮಾಡಿಬಿಟ್ಟು 3 ದಿನಗಳ ನಂತರ ಆ ಅರ್ಶಿನ ಕೊಂಬು ದಾರ ತಗೊಂಡೋಗಿ ಅತ್ತಿ ಮರಕ್ಕೆ ಹೋಗಿ ಕಟ್ಟಬೇಕು. ಕಟ್ಟಿ ಬಂದರೆ ನಿಮ್ಮ ಒಂದು ಏನು ಇಷ್ಟಾರ್ಥ ಸಿದ್ಧಿ. ಇದು ಕಾರ್ತೀಕ ಮಾಸದಲ್ಲಿ ಶುಕ್ಲ ಪಕ್ಷದ ಪೌರ್ಣಿಮೆ ಹುಣ್ಣಿಮೆಯ ದಿವಸ ನೀವು ಹೋಗಿ ಆ ಅತ್ತಿ ಮರಕ್ಕೆ ಈ ಅರ್ಶಿನದ ಕೊಂಬು ದಾರ ಕಟ್ಟಿ ಪ್ರಾರ್ಥನೆ, ನಿಮ್ಗೆ ಏನಾಗಬೇಕು, ಇಷ್ಟು ದಿನ 3 ದಿನ ನಾನು ಜಪ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ನಂಗೆ ಈ ಥರ ಹೋಗಿರೋ ಕೆಲಸ ವಾಪಸ್ ಬೇಕು, ಕಳ್ಕೊಂಡಿರೋಂಥ ವ್ಯಕ್ತಿ ವಾಪಸ್ ಬೇಕು, ಅಥವಾ ಕಳ್ಕೊಂಡಿರೋ ಬಂಗಾರ ವಾಪಸ್ ಸಿಗಬೇಕು, ಈ ಥರ ಏನೇದನ್ನು ಸಂಕಲ್ಪ ಮಾಡ್ಕೊಳ್ಬೇಕು. ಇದಕ್ಕೆ ಈ 3 ದಿವಸ ನಾನ್ ವೆಜ್ ತಿನ್ನೋದು ಬಿಡಬೇಕು. ಈ 3 ದಿನಗಳಲ್ಲಿ ಪೀರಿಯಡ್ಸ್ ಆಗ್ಬಿಟ್ರೆ ಲೇಡೀಸ್ ಅದನ್ನು ಮಾಡೋಕ್ಕೆ ಬರಲ್ಲ. ಈ ಥರ ಮೈಲಿಗೆಗಳಾಗದಂಗೆ ಸ್ವಲ್ಪ ಶುದ್ಧವಾಗಿ ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಮಾಡಿದ್ರೆ ನೀವೇನಾದರೂ ಅಂತಾದರೆ ಖಂಡಿತವಾಗಿ ನೀವು ಏನನ್ನು ಕಳ್ಕೊಂಡಿರ್ತೀರೋ ಆ ವ್ಯಕ್ತಿಯಾಗಲಿ ವಸ್ತು ಆಗಿರೋದು ಪಡ್ಕೊಳ್ಳೋಕ್ಕೆ ತುಂಬ ಅದ್ಭುತವಾದಂಥ ಪರಿಹಾರ. ದಯವಿಟ್ಟು ಕಡ್ಡಾಯವಾಗಿ ಮಾಡಿ. ಅಷ್ಟೇ ಅಲ್ಲ, ಸಾಲ ಬಾಧೆಗಳಿದ್ರೂ ಸಹ ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ನೀವು ವಿಶೇಷವಾಗಿ ತುಂಬ ಸಾಲ ತೊಗೊಂಡ್ಬಿಟ್ಟಿದ್ದೀನಿ, ತೀರ್ಸೋಕ್ಕಾಗ್ತಾ ಇಲ್ಲ, ಸಾಲ ಕೊಟ್ಬಿಟ್ಟಿದ್ದೀನಿ, ವಾಪಸ್ ಬರ್ತಾ ಇಲ್ಲ, ಸಾಲ ಕೊಡಿಸ್ಬಿಟ್ಟಿದ್ದೀನಿ, ಅವನು ವಾಪಸ್ ಕೊಡ್ತಾನೆ, ನನ್ನ ಹಿಡ್ಕೊಂಡಿದ್ದಾರೆ, ಈ ಥರ ನೀವು ಯಾವುದೇ ವಿಧದ ಸಾಲದ ಸುಳಿಯಲ್ಲಿ ಸಿರಿ ಹಾಕ್ಕೊಂಡಿದ್ರು ಸಹ ನಿಮಗೆ ಅದ್ಭುತವಾದ ಪರಿಹಾರದ ರೀತಿಯ ಸ್ವರೂಪದಲ್ಲಿ ಇದು ನಿಮಗೆ ಕೆಲಸ ಮಾಡಿಕೊಳ್ಳಲಿದೆ. ಕಾರ್ತೀಕ ಮಾಸ, ಕಾರ್ತೀಕ ಹುಣ್ಣಿಮೆ ನವೆಂಬರ್ 15 ಒಳಗೆ ಇದನ್ನೆಲ್ಲ ಮಾಡ್ಕೊಳ್ಳಿ 3 ದಿನ. ಆ ಕಾರ್ತಿವೀರ್ಯಾರ್ಜುನ ಜಪವನ್ನು ಮಾತ್ರ ಕಡ್ಡಾಯವಾಗಿ ಮಾಡಬೇಕು ನೀವು. ಅದೆಷ್ಟು ಜಾಸ್ತಿ ಮಾಡ್ರೆ ಅಷ್ಟು ಒಳ್ಳೆಯದು. ಮಿನಿಮಮ್ 108, ಮ್ಯಾಕ್ಸಿಮಮ್ ನೀವು ಎಷ್ಟಾಗುತ್ತೋ ಅಷ್ಟು ಮಾಡಿ. 300, 500, 1000 ಎಷ್ಟಾಗುತ್ತೋ ಅಷ್ಟು ಮಾಡಿ. ಆ ಜಪವನ್ನು ಮಾಡಿದಾಗ ಸಿದ್ಧಿ ಆಗುತ್ತೆ. ಖಂಡಿತವಾಗಿ ನಿಮ್ಮ ಸಂಕಲ್ಪ ಎರಡನೇದು. ಫಾರ್ ಸಪೋಸ್ ಕಾರಣಾಂತರಗಳಿಂದ ಇಲ್ಲ ಕೂಡ ನನಗೆ ಅಷ್ಟೆಲ್ಲ ಮಾಡಲಿಕ್ಕಾಗಲ್ಲ, ಅಥವಾ ನಂಗೆ ಟೈಮ್ ಇಲ್ಲ ಅಂತಲೋ, ಅಥವಾ ಅತ್ತಿ ಮರ ಸಿಗೋದಿಲ್ಲ ಅಂತಲೋ, ಅಥವಾ ಕೃಷ್ಣ ತುಳಸಿ ಸಿಗ್ತಾ ಇಲ್ಲ ಅಂತಲೋ, ಅಥವಾ ಮೈಲಿಗೆ ಆಗ್ಬಿಡ್ಬೋದು ಅಂತಲೋ, ಅಥವಾ ಏನೋ ಒಂದು ಕಾರಣಾಂತರ ನಿಮಗೆ ಆಗಲಿಲ್ಲ ಇದನ್ನು ಅಂದರೆ ಏನು ಮಾಡಬೇಕು? ಇದಾಗಲಿಲ್ಲ ಅಂದರೆ ಬಹಳ ವಿಶೇಷವಾದಂಥ ಪರಿಹಾರ ನವೆಂಬರ್ 15ನೇ ತಾರೀಕು ನಾವೇ ಮಾಡ್ತಾ ಇದ್ದೇವೆ. ಚಂದ್ರ ಜಯಂತಿ ಅವತ್ತು, ಕಾರ್ತೀಕ ಪೌರ್ಣಿಮಾ ಚಂದ್ರ ಜಯಂತಿ, ಚಂದ್ರನಿಗೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆ ಇರುವ ದಿನ. ಸೊ ಆದ್ದರಿಂದ ಅಂತಹ ಒಂದು ಅದ್ಭುತವಾದ ದಿನ ನೀವು ಕಳ್ಕೊಂಡಿದ್ದು ಪುನಃ ವಾಪಸ್ ಮರಳಿ ಪಡ್ಕೊಳ್ಳಿಕ್ಕೆ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲ ಸಾಲಬಾಧೆಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಋಣಬಾಧಾ ನಿವಾರಕ, ಸಾಲಗಳು ಪರಿಹಾರವಾಗಬೇಕು ಅಂತ. ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಅಷ್ಟೇನಾ ಅಲ್ಲ, ನಿಮ್ಮ ಸರ್ಪದೋಷಗಳು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ನಿಮ್ಮ ಸರ್ಪದೋಷಗಳು ಪರಿಹಾರ ಆಗಲಿ ಅಂತ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನವರಿಗೆ ಇರುವ ಸಂತಾನ ಅಂದರೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನೂ ಸಹ ಮಾಡ್ತಾ ಇದ್ದೇವೆ. ಗುರುಶಾಂತಿ, ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಶಾಂತಿ ಹೋಮ. ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ಬಹಳ ವಿಶೇಷವಾದಂತಹ ಅದ್ಭುತವಾದಂತಹ ಪ್ರಸಾದ ಸ್ವರೂಪ ಈ ಕೃಷ್ಣ ತುಳಸಿ ಮಾಲಾ ಇದನ್ನ ಕೊಡ್ತಾ ಇದ್ದೀವಿ. ಕೃಷ್ಣ ತುಳಸಿ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಹುಣ್ಣಿಮೆಯ ದಿವಸ ಕಾರ್ತಿವೀರ್ಯಾರ್ಜುನ ಹೋಮ, ರಣಬಾಧಾ ನಿವಾರಕ ಲಕ್ಷ್ಮೀ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳಲ್ಲೆಲ್ಲ ಅಭಿಮಂತ್ರಿತವಾದಂತಹ ಈ ಕೃಷ್ಣ ತುಳಸಿ ಮಣಿ ಇದನ್ನು ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಅದ್ಭುತವಾದಂತಹ ಯಶಸ್ಸು. ನೀವು ಕಳ್ಕೊಂಡಿದ್ರೆ ಪುನಃ ಮರಳಿ ಪಡ್ಕೊಳ್ಳೋಕ್ಕೆ ಒಳ್ಳೆಯದು, ನಿಮಗೆ ಬೇಕು, ಬಯಕೆ ಇದೆ ನಿಮಗೆ ಅದು ವಾಪಸ್ ಬೇಕು ಅಂತ, ಅದನ್ನು ನಿಮ್ಗೆ ತುಂಬ ಅನುಕೂಲವಾಗುತ್ತೆ. ಇದಲ್ವಾ? ಯಾವುದೇ ರೀತಿಯಾಗಿರತಕ್ಕಂಥ ಅಂದರೆ ಯತ್ನೇ ಕೃತೆ ಕೋತ್ರ ದೋಷ, ನೀವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ನೀವು ಕಳ್ಕೊಂಡಿದ್ರೆ ಪುನಃ ವಾಪಸ್ ಮರಕೊಳ್ಳೋದು, ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು, ಏನೇ ಆಗಿರಬಹುದು, ಪುನಃ ವಾಪಸ್ ಮರಳಿ ಪಡೆಯಲಿಕ್ಕೆ ನೀವು ಮಾಡುವ ಪ್ರಯತ್ನ ಇದೆಯಲ್ಲ, ಸಾತ್ವಿಕ ವಿಧಾನದಲ್ಲಿ ಹೋದಾಗ ಏನೂ ತಪ್ಪಿಲ್ಲ. ಇದೊಂದು ಅದ್ಭುತವಾದಂಥ ಪರಿಹಾರವಾಗಬಹುದು. ಇದೊಂದು ಧಾರಣೆ ಮಾಡಿಕೊಂಡ್ರೆ ಆಯಿತು. ಆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಡೈಲಿ ಹಣೆಗೆ ಹಚ್ಕೊಳ್ಳೋದು, ಹಾಗೂ ಈ ಒಂದು ಅದ್ಭುತವಾದಂತಹ ಪ್ರಸಾದ ಮಾಲೆಯನ್ನು, ಕೃಷ್ಣ ತುಳಸಿ ಪ್ರಸಾದ ಮಾಲೆ ಇದನ್ನು ನೀವು ಧಾರಣೆ ಮಾಡ್ಕೊಂಬಿಟ್ರಾಯಿತು ಪ್ರತಿಯೊಬ್ಬರೂ ಸಹ.
ಹಾಕ್ಕೊಳ್ಳಿ ಕಂಟಿನ್ಯೂಸ್ ಆಗಿ. ಆ ಕಳ್ಕೊಂಡದೆಲ್ಲ ವಾಪಸ್ ಪುನಃ ಬರೆಯೋಂಗಾಗಲಿ. ಈ ಕಾರ್ತೀಕ ರಹಸ್ಯ ವಿಶೇಷ ಪರಿಹಾರ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಲಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ಸೋಮವಾರ ಬೆಳಗ್ಗೆ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಣಿಗಳ ಒಂದು ಹಾರ ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಇದೆಲ್ಲ ಸ್ಪೀಡ್ ಪೋಸ್ಟ್ ಮೂಲಕ ಸೋಮವಾರ ಇಲ್ಲಿಂದ ನಾವು ಕಳಿಸ್ಕೊಟ್ಬಿಡ್ತೇವೆ. ಯಾಕೆಂದರೆ 15 ಶುಕ್ರವಾರ, 16, 17 ಶನಿವಾರ, ಭಾನುವಾರ ಕಳಿಸ್ರಲ್ಲ ಸಿಗಾಕೊಂಡ್ಬಿಡುತ್ತೆ ಮಧ್ಯದಲ್ಲಿ. ಸೋಮವಾರ ಕಳಿಸ್ರೆ ಕರೆಕ್ಟಾಗಿ ಹೋಗಿ ರೀಚ್ ಆಗುತ್ತೆ. ಸೊ ಅದರಿಂದ ನಾವು ಸೋಮವಾರ ದಿವಸ ಇಲ್ಲಿಂದ ಕಳಿಸ್ಕೊಡ್ತೇವೆ, ಬೇಗ ನಿಮಗೆ ರೀಚ್ ಆಗಲಿ ಅನ್ನುವ ಕಾರಣಕ್ಕೆ ಅಲ್ವಾ. ಸೊ ಅದರಿಂದ ಒಂದು 2-3 ದಿವಸ ನಿಮಗೆ ಕಳಿಸ್ಕೊಟ್ಟಾಗ ಮತ್ತೊಂದು 2-3 ದಿವಸ ನಿಮಗೆ ರೀಚ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಳಿ. ಆ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋನ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಕಾರ್ತೀಕ ಮಾಸದ ರಹಸ್ಯ, ಕಾರ್ತೀಕ ಪೌರ್ಣಿಮೆಯ ವಿಶೇಷ ದೇವತಾರಾಧನೆ ಪ್ರತಿಯೊಬ್ಬರಿಗೂ ಅನುಕೂಲವಾಗಬೇಕು, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು. ವಿಡಿಯೋ ಶೇರ್ ಮಾಡಿ. ಈಗ ಆ ವಿಶೇಷವಾದ ರಹಸ್ಯ ಮಂತ್ರವನ್ನು ಹೇಳ್ತಾನೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇದನ್ನು ನೀವು ಕಲಿತು ಪ್ರತಿ ದಿನ ಕೂಡಲೇ ನಾಳೆ ಬೆಳಗ್ಗೆ ಅಂದರೆ 108 ಸಲ ಮಿನಿಮಮ್ಮು, ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಬಾರಿ ಇದನ್ನು ಜಪ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ.